ಮಕ್ಕಳೇ ಪರೀಕ್ಷೆ ಛಾಯೆಗೆ ಸ್ವಾಗತ. ನಾನು ನಿಮ್ಮ ಫಸ್ಟ್ ಲ್ಯಾಂಗ್ವೇಜ್ ಶಿಕ್ಷಕಿ ಪದ್ಮಶ್ರೀ ಮುರಳಿ. ಇವತ್ತಿನ ಕ್ಲಾಸಲ್ಲಿ ಮಕ್ಕಳೇ ನಾವೊಂದು ಹೊಸ ಪೊಯಿಟ್ರಿನ ಕಲಿಯೋಣ. ಯಾವ ಪೊಯಿಟ್ರಿ ಇದು? ದ ಸ್ಟೋಲನ್ ಬೋಟ್. ಆಯ್ತಾ? ಸೊ ದ ಸ್ಟೋಲನ್ ಬೋಟ್ ಅಂದ್ರೆ ಯಾವ್ದೋ ಕದ್ಕೊಂಡು ಹೋಗಿರುವಂತಹ ಒಂದು ಬೋಟ್ ಅಂತ ನಾವು ಹೇಳ್ಬೋದು. ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ಪೊಯಿಟ್ರಿ ಇದು. ಇದನ್ನ ಬರ್ದಿದ್ದವರು ಯಾರು ಮಕ್ಕಳೇ? ವಿಲಿಯಂ ವರ್ಡ್ಸ್ವರ್ತ್. ಆಯ್ತಾ? ಸೊ ವಿಲಿಯಂ ಅಂತ ನಮ್ಗೆ ಹೆಸರು ಸುಮಾರು ಸತಿ ಕೇಳಿರ್ತೀವಿ, ಜ್ಞಾಪಕ ಇರುತ್ತೆ. ಎರಡನೇ ಭಾಗ ಇದೆಲ್ಲ ಹೆಸರುದು ವರ್ಡ್ಸ್ವರ್ತ್. ಅದನ್ನ ಎರಡು ಸ್ಮಾಲ್ ಪಾರ್ಟ್ಸ್ ಮಾಡಿ ನೀವು ಜ್ಞಾಪಕ ಇಟ್ಕೊಬಹುದು, ವರ್ಡ್ಸು ಅಂಡ್ ವರ್ತ್. ಹಿಂಗ್ ಜ್ಞಾಪಕ ಇಟ್ಕೊಂಡ್ರೆ ನಿಮಗ್ ಸ್ಪೆಲ್ಲಿಂಗ್ ಕೂಡ ಈಸಿಯಾಗಿ ಕಲಿಯಕ್ಕೆ ಸಾಧ್ಯವಾಗತ್ತೆ. ಸೊ ಮಕ್ಕಳೇ, ನಿಮಗೆ ಈ ಪರ್ಟಿಕ್ಯುಲರ್ ಪೊಯಿಟ್ರಿನ ಹೆಸರು ಮತ್ತೆ ಯಾರು ಬರ್ದಿದ್ದಾರಲ್ಲ ಅವರ ಹೆಸರು ಕೂಡ ತಿಳ್ಕೊಂಡಿರೋದು ತುಂಬಾ ಮುಖ್ಯ. ಯಾಕಂದ್ರೆ ನಿಮ್ಮ ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಕ್ವೆಶನ್ಸ್ ಅಲ್ಲಿ ಕೇಳುವ ಒಂದು ಚಾನ್ಸಸ್ ಕೂಡ ಇರುತ್ತೆ. ಮೊದಲನೇದಾಗಿ ನಾವೇನ್ ಮಾಡ್ತೀವಿ ಮಕ್ಕಳೇ, ಒಂದು ಹೊಸ ಲೆಸನ್ ಸ್ಟಾರ್ಟ್ ಮಾಡಿದ ತಕ್ಷಣ ಆ ಪರ್ಟಿಕ್ಯುಲರ್ ಪೋಯೆಟ್ ಅಥವಾ ಆಥರ್ ಬಗ್ಗೆ ಕಲಿತೀವಿ. ಸೊ ನಡೀರಿ ಇವಾಗ ವಿಲಿಯಂ ವರ್ಡ್ಸ್ವರ್ತ್ ಬಗ್ಗೆ ಕಲಿಯೋಣ. ಸೊ ನಾನ್ ನಿಮ್ಗೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇವರು ಒಬ್ರು ತುಂಬಾ ಫೇಮಸ್ ಆಗಿರುವಂತಹ ಒಬ್ಬ ಕವಿ ಅಂತ ಕೂಡ ನಾವ್ ಹೇಳ್ಬೋದು. ಇವರು ಒಂದು ಪುಸ್ತಕನ ಬರ್ದಿದ್ರು. ಈ ಪುಸ್ತಕದ ಪಾರ್ಟ್ 1 ಏನಿದೆ ಮಕ್ಕಳೇ, ಬುಕ್ 1 ಅಂತ ಏನಿದೆ, ಅದ್ರಲ್ಲಿ ಒಂದು ಸಣ್ಣ ಚಿಕ್ಕ ಪಾರ್ಟ್ ದ ಸ್ಟೋಲನ್ ಬೋಟ್. ಅರ್ಥ ಆಯ್ತಾ? ಆ ಪರ್ಟಿಕ್ಯುಲರ್ ಬುಕ್ ಇಂದ ಎತ್ಕೊಂಡಿರೋದು ಈ ಸ್ಟೋಲನ್ ಬೋಟ್ ಅಂತ ನಾವೇನ್ ಓದ್ತೀವಿ ಅದನ್ನ. ಅರ್ಥ ಆಯ್ತಾ? ಇಟ್ಸ್ ಅನ್ ಎಕ್ಸ್ಟ್ರಾಕ್ಟ್ ಫ್ರಮ್ ಬುಕ್ 1. ಆಯ್ತಾ? ಇದು ನೋಡ್ಕೊಳ್ಳಿ, ಆಮೇಲೆ ನೋಟ್ಸ್ ಕೂಡ ಮಾಡ್ಕೊಳ್ಬಹುದು. ಅರ್ಥ ಆಯ್ತಾ ಮಕ್ಕಳೇ? ಸೊ ಮೊದಲನೇದಾಗಿ ಈ ಪರ್ಟಿಕ್ಯುಲರ್ ಪಿಕ್ಚರ್ ಅಲ್ಲಿ ನೀವೇನ್ ನೋಡ್ತೀರಾ? ಒಬ್ಬ ಹುಡುಗ ಇದ್ದಾನೆ, ಕರೆಕ್ಟಾ? ಆಮೇಲೆ ಅವನೊಬ್ಬ ಒಂದು ಬೋಟ್ ಮೇಲೆ ಕೂತಿದ್ದಾನೆ. ಆಯ್ತಾ? ಆಮೇಲೆ ಇಲ್ಲಿ ಎಷ್ಟೊಂದು ಮರಗಳ ಇದು ನೀರನ್ನ ಟಚ್ ಮಾಡ್ತಾ ಇದೆ. ಯಾವ ಮರ ಅಂತ ಹೇಳ್ಬೋದಾ ನೀವು? ನಿಮಗ್ ಗೊತ್ತಾ ಯಾವ ಮರ ಅಂತ? ಗೊತ್ತಿದ್ರೆ ಖಂಡಿತ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ನಾನು ನೋಡಿ ರೆಸ್ಪಾಂಡ್ ಕೂಡ ಮಾಡ್ತೀನಿ. ಆದ್ರೆ ಮಕ್ಕಳೇ, ಓದಕ್ ಸ್ಟಾರ್ಟ್ ಮಾಡೋಣ. ಈ ಮರದ ಒಂದು ಇದನ್ನ ನೋಡ್ತಿರ್ತೀರಲ್ಲ, ಅದೇ ಸೇಮ್ ಮರ ಇಲ್ಲಿರೋದು. ಅರ್ಥ ಆಯ್ತಾ? ಸೇಮ್ ಮರನೇ ಇದು. ಈ ಮರನ ವಿಲ್ಲೋ ಟ್ರೀ ಅಂತ ಕೂಡ ಕರೀತಾರೆ. ನಡೀರಿ ಇವಾಗ ಓದಕ್ ಸ್ಟಾರ್ಟ್ ಮಾಡೋಣ. ಒನ್ ಸಮ್ಮರ್ ಈವ್ನಿಂಗ್ ಅಂತ ಮೊದಲನೇದಾಗಿ ಇಲ್ಲೇ ಅವರು ಸೆಟಪ್ ಮಾಡಿದ್ದಾರೆ. ಏನು ಸೆಟ್ಟಿಂಗ್ ಮಕ್ಕಳೇ? ಇದು ನಮ್ಮ ಸೆಟ್ಟಿಂಗ್. ಒನ್ ಸಮ್ಮರ್ ಈವ್ನಿಂಗ್ ಏನಿದೆ ಅದು ನಮ್ಮ ಸೆಟ್ಟಿಂಗ್. ಯಾವಾಗ ನಡೀತಿರೋದು ಈ ಪರ್ಟಿಕ್ಯುಲರ್ ಈವೆಂಟು? ಇಲ್ಲಿ ಹೇಳ್ಕೊಟ್ಟಿರೋದು, ಇಲ್ಲಿ ತೋರ್ಸ್ಕೊಟ್ಟಿರೋದು ಯಾವಾಗ? ಒಂದು ಸಮ್ಮರ್ ಈವ್ನಿಂಗ್. ಲೆಡ್ ಬೈ ಹರ್ ಐ ಫೌಂಡ್. ಹರ್ ಅಂತ ಏನಿದೆ ಮಕ್ಕಳೇ, ಇದು ನೇಚರ್ಗೆ ಡಿಪಿಕ್ಟ್ ಮಾಡ್ತಾ ಇದೆ, ಅವಳಿಗೆ ರೆಫರೆನ್ಸ್ ಇದು. ಹರ್ ಅಂದ್ರೆ ನಮ್ಮ ನೇಚರ್. ಆಯ್ತಾ? ಐ ಫೌಂಡ್ ಅ ಲಿಟಲ್ ಬೋಟ್ ಟೈಡ್ ಟು ಅ ವಿಲ್ಲೋ ಟ್ರೀ. ನಾವೊಂದು ಸಣ್ಣ ಪುಟ್ಟ ಬೋಟ್ ಅನ್ನ ಕಂಡೆ. ಕಂಡಾಗ ಆ ಬೋಟ್ ಎಲ್ಲಿತ್ತು? ಒಂದು ವಿಲ್ಲೋ ಟ್ರೀಗೆ ಕಟ್ಟಿತ್ತು. ಆಯ್ತಾ? ಸೊ ಇಲ್ಲಿ ಸ್ಪೀಕರ್ ಏನಿದ್ದಾರೆ, ಒಂದು ಸಮ್ಮರ್ ಈವ್ನಿಂಗು ಒಂದು ಚಿಕ್ಕ ಬೋಟ್ ಅನ್ನ ಕಾಣ್ತಾರೆ. ಎಲ್ಲಿ ಕಾಣ್ತಾರೆ? ಒಂದು ವಿಲ್ಲೋ ಟ್ರೀಗೆ ಕಟ್ಟಿರ್ತಾರಲ್ಲ ಅಲ್ಲಿ ಇವ್ರಿಗೆ ಆ ಪರ್ಟಿಕ್ಯುಲರ್ ಬೋಟು ಕಾಣುತ್ತೆ. ವಿತ್ ಇನ್ ಅ ರಾಕಿ ಕೇವ್. ಇದು ಒಂದು ರಾಕಿ ಕೇವ್ ಅಲ್ಲಿ ಇರುತ್ತೆ ಆ ಪರ್ಟಿಕ್ಯುಲರ್ ಬೋಟು. ಇಟ್ಸ್ ಯೂಶುವಲ್ ಹೋಮ್ ಅಂತ ಇವ್ರಿಗೆ ಹೆಂಗ್ ಗೊತ್ತಿದೆ? ಮೋಸ್ಟ್ಲಿ ಏನ್ ಹೇಳಕ್ ಟ್ರೈ ಮಾಡ್ತಾ ಇದ್ದಾರೆ, ಇಲ್ಲಿ ಅವ್ರು ಸುಮಾರು ಸತಿ ಹೋಗಿದ್ದಾರೆ ಮುಂಚೆ. ಹೋದಾಗಲ್ಲ ಆ ಪರ್ಟಿಕ್ಯುಲರ್ ಬೋಟು ಆ ರಾಕಿ ಕೇವ್ ಅಲ್ಲಿ ಕಟ್ಟಿತ್ತು ಅಂತ ಕೂಡ ಹೇಳ್ತಾ ಇದ್ದಾರೆ ಈ ಪರ್ಟಿಕ್ಯುಲರ್ ಲೈನ್ ಅಲ್ಲಿ. ಸ್ಟ್ರೇಟ್ ಐ ಅನ್ಲೂಸೆಂಡ್ ಹರ್ ಚೇನ್. ಸೊ ಮೊದಲ ಲೈನ್ ಅಲ್ಲಿ ಹರ್ ಅಂತ ರೆಫರ್ ಮಾಡೋದು ನೇಚರ್ಗೆ. 4ನೇ ಲೈನ್ ಅಲ್ಲಿ ಮಕ್ಕಳೇ ಹರ್ ಅಂತ ರೆಫರ್ ಮಾಡೋದು ಅವರು ಬೋಟ್ಗೆ. ಅರ್ಥ ಆಯ್ತಾ? ಸ್ಟ್ರೇಟ್ ಐ ಅನ್ಲೂಸೆಂಡ್ ಹರ್. ಇಲ್ಲಿ ಹೇಳ್ತಾನಲ್ಲ ಆ ಪರ್ಟಿಕ್ಯುಲರ್ ಬೋಟ್ ವಿಲ್ಲೋ ಟ್ರೀಗೆ ಕಟ್ಟಿತ್ತು ಅಂತ, ಆ ಒಂದು ನಾಟ್ ನ ಅನ್ಲೂಸನ್ ಮಾಡ್ತಾನೆ, ಅಂದ್ರೆ ಬಿಚ್ತಾನೆ. her chain and stepping in pushed from the shore. It was an act of stealth ಅಂತ ಹೇಳ್ತಾನೆ. ಆಯ್ತಾ? ಸೊ ಅವನೇನ್ ಮಾಡ್ತಾನೆ, ಹೋಗೋದ್ರಲ್ಲಿ ಕೂತ್ಕೊಂಡು ಅದರ ಶೋರ್ ಏನಿದೆ ಅಲ್ಲಿಂದ ಪುಷ್ ಮಾಡ್ತಾನೆ.
ಅದನ್ನ ಆಕ್ಟ್ ಆಫ್ ಸ್ಟೆಲ್ತ್ ಅಂತ ಹೇಳ್ತಾನೆ. ಸ್ಟೆಲ್ತ್ ಅಂದ್ರೆ ಕಾಷನ್, ಅರ್ಥ ಆಯ್ತಾ ಮಕ್ಕಳೇ? ಅದೊಂದು ಕಾಷಿಯಸ್ ಆಕ್ಟ್ ಆಗಿತ್ತು ಅಂತ ಅವನು ಹೇಳ್ತಾನೆ. ಸೊ ಈ ಮೊದಲನೇ ನಾವು 5 ಲೈನ್ ನ ಓದಿದಾಗ ಮಕ್ಕಳೇ, ನೀವಿಲ್ಲಿ ಏನ್ ನೋಡ್ತಿದ್ದೀರಾ, ಒಂದು ಬೇಸಿಕ್ ಸೆಟ್ಟಿಂಗ್ ನ ಸೆಟಪ್ ಮಾಡ್ತಾರೆ ಇಲ್ಲಿ ಯಾರು, ನಮ್ಮ ಪೋಯೆಟ್. ಮತ್ತೆ ಮೊದಲನೇದಾಗಿ ಏನಾಯ್ತು ಅಂತ ಕೂಡ ನಮ್ಗೆ ಹೇಳ್ತಾರೆ, ಆಯ್ತಾ? ಸೊ ನೀವಿಲ್ಲಿ ನೋಡಿದ್ರೆ ಇಲ್ಲಿ ಯಾವುದೇ ರೀತಿಯಾದ ರೈಮಿಂಗ್ ಸ್ಕೀಮ್ ಇಲ್ಲ, ಅರ್ಥ ಆಯ್ತಾ? ಅಂಡ್ ಒಂದು ರೀತಿಯಾದ ಕಥೆನ ಅವರು ಕಮ್ಯುನಿಕೇಟ್ ಮಾಡ್ತಾ ಇದ್ದಾರೆ. ಸೊ ನಡೀರಿ ಮಕ್ಕಳೇ, ಇವಾಗ ಮುಂದೆ ನೋಡೋಣ. ಅಂಡ್ ಟ್ರಬಲ್ಡ್ ಪ್ಲೆಷರ್, ಟ್ರಬಲ್ಡು ಪ್ಲೆಷರು ಜೊತೆಗೆ ಎಷ್ಟು ಕಾಂಟ್ರಡಿಕ್ಟಿಂಗ್ ಆಗಿ ಕೇಳುತ್ತಲ್ಲ. ಪ್ಲೆಷರ್ ಅಂದ್ರೆ ಏನು, ಅವ್ನಿಗೊಂದು ರೀತಿಯಾದ ಎಕ್ಸೈಟ್ಮೆಂಟ್ ಇದೆ, ಒಂದು ರೀತಿಯಾದ ಖುಷಿ ಇದೆ, ಬಟ್ ಆ ಖುಷಿಲಿ ಟ್ರಬಲ್ಡ್ ಕೂಡ ಇದೆ. ಯಾಕೆ ಆ ಟ್ರಬಲ್ಲು? ಬಿಕಾಸ್ ಅವನಿದು ಯಾರಿಗೂ ಹೇಳ್ದರೆ ಮಾಡ್ತಾ ಇದ್ದಾನೆ. ಆ ಪರ್ಟಿಕ್ಯುಲರ್ ಬೋಟ್ನ ತಗೊಂಡು ಹೋದಾಗ ಯಾರಿಗೂ ಇನ್ಫಾರ್ಮ್ ಮಾಡಿರಲ್ಲ, ಅವನೇ ಅವನ ಡಿಸಿಷನ್ ತಗೊಂಡು ಮುಂದೋಗ್ತಾ ಇದ್ದಾನೆ. ಸೊ ಅವನಿಗೊಂದು ರೀತಿಯಾದ ಭಯ ಕೂಡ ಇದೆ, ಬಟ್ ಅವನ್ಗ ಎಂಜಾಯ್ಮೆಂಟ್, ಆ ಎಕ್ಸೈಟ್ಮೆಂಟ್ ಕೂಡ ಅವನಲ್ಲಿ ತುಂಬಿದೆ ಅಂತ ಹೇಳ್ಬೋದು. Nor without the voice of mountain echoes did my boat move on. ಸೊ ಅವನು ಈ ಬೋಟ್ನ ತಗೊಂಡು ಮುಂದೆ ಹೋಗೋವಾಗ ಯಾವುದೋ ಒಂದು ಸೈಡಲ್ಲಿ ತುಂಬಾ ಮೌಂಟೇನ್ಸ್ ಇತ್ತು. ನೀವು ಒಂದು ಸೈಲೆಂಟ್ ಆಗಿರುವಂತಹ ಜಾಗಕ್ಕೆ ಹೋದ್ರೆ, ಅಥವಾ ನೀವು ಮುಂಚೆ ಬೋಟಲ್ಲಿ ಹೋಗಿದ್ರೆ ಈ ಕಡೆ ಮೌಂಟೇನ್ಸ್ ಏನಾದರೂ ಇದ್ರೆ, ನಿಮ್ಗೆ ಅಲ್ಲಿಂದ ಬರುವಂತಹ ಒಂದು ಸದ್ದು ನಿಮಗೆ ಕೇಳತ್ತೆ, ಕರೆಕ್ಟಾ? ಆ ಮೌಂಟೇನ್ಸ್ ಎಕೋಸ್ ಅಂತ ಇವನು ಅದನ್ನ ರೆಫರ್ ಮಾಡ್ತಾನೆ. ಅಲ್ಲಿ ಪಕ್ಷಿಗಳು, ಪ್ರಾಣಿಗಳು, ಮತ್ತೆ ಅಲ್ಲಿರುವಂತಹ ನೇಚರ್ ಏನಿದೆ ಅದು ಮಾಡುವಂತಹ ಶಬ್ದಗಳು ನಿಮಗೆ ಕೇಳತ್ತೆ, ಅರ್ಥ ಆಯ್ತಾ? ಸೊ ಅವನು ಅದನ್ನ ಕಣ್ತಾನೆ, ಅದನ್ನ ಕೇಳಿಸ್ಕೊಂತಾನೆ, ಲೀವಿಂಗ್ ಬಿಹೈಂಡ್ ಹರ್ ಸ್ಟಿಲ್ ಆನ್ ಈದರ್ ಸೈಡ್ ಸ್ಮಾಲ್ circles glittering idly in the moon until they melted all into one track of sparkling light. ಸೊ ನೀವೊಂದು ಇಮ್ಯಾಜಿನ್ ಮಾಡ್ಕೊಳ್ಳಿ, ಆಯ್ತಾ? ಸದ್ಯಕ್ಕೆ ಎಲ್ಲರೂ ಕಣ್ಮುಚ್ಕೊಳ್ಳಿ, ನಾನು ಹೇಳೋದನ್ನ ಇಮ್ಯಾಜಿನ್ ಮಾಡಿ. ಸೊ ಇವಾಗ ಇವನು ಒಂದು ವಾಟರ್ ಬಾಡಿ ಮೇಲೆ ಬೋಟ್ ಓಡಿಸ್ಕೊಂಡು ಹೋಗ್ತಾ ಇದ್ದಾನೆ, ಆಯ್ತಾ? ಆ ಬೋಟಲ್ಲಿ ಇವನು ಹೋಗ್ತಾ ಇದ್ದಾನೆ. ಒಂದ್ ಕಡೆ ಮೌಂಟೇನ್ಸ್ ಇದೆ, ಆ ಮೌಂಟೇನ್ಸ್ ಅಲ್ಲಿರುವಂತಹ ಸದ್ದುಗಳೆಲ್ಲ ಇವನು ಕೇಳಿಸ್ಕೊಂತಾನೆ. ಹೋಗ್ತಾ 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 ಅಲ್ಲಿ ಒಂದು ಮೂನ್ ಇರುತ್ತೆ. ಜನರಲಿ ಒಂದು ಮೂನು ವಾಟರ್ ಬಾಡಿ ಮೇಲೆ ಇದ್ದಾಗ ಏನಾಗತ್ತೆ ಮಕ್ಕಳೇ? ಏನಾಗತ್ತೆ? ಇವಾಗ ಕಣ್ ತೆಗೆದ್ಬಿಟ್ಟು ಯೋಚಿಸಿ, ಏನಾಗತ್ತೆ ಅವಾಗ? ಆ ಮೂನಿನ ರಿಫ್ಲೆಕ್ಷನ್ ನೀರ್ ಮೇಲೆ ಬೀಳತ್ತಲ್ಲ, ಅದನ್ನೇ ಅವನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಏನ್ ಹೇಳ್ತಾ ಇದ್ದಾರೆ? ಆ ಮೂನಿನ ರಿಫ್ಲೆಕ್ಷನ್ ಬಿದ್ದಾಗ ಸ್ಮಾಲ್ ಸರ್ಕಲ್ಸ್ ಆಗಿ ಫಾರ್ಮ್ ಆಗತ್ತೆ, ಕರೆಕ್ಟಾ? ಸ್ಮಾಲ್ ಸರ್ಕಲ್ಸ್ ಗ್ಲಿಟರಿಂಗ್ ಅಂದ್ರೆ ಗ್ಲಿಟರ್ ಆಗ್ತಾ ಇದೆ, ಐಡ್ಲಿ ಇನ್ ದ ಮೂನ್ ಅಂಟಿಲ್ ದೇ ಮೆಲ್ಟೆಡ್ all into one track of sparkling light. ಆದ್ರೆ ನಾವು ಮೂವ್ ಆಗ್ತಾ 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 ಅದೆಲ್ಲ ಸರ್ಕಲ್ಸ್ ಜೊತೆಗೆ ಬಂದು ಒನ್ ಲೈನ್ ಆರ್ ಒನ್ ಟ್ರ್ಯಾಕ್ ಆಫ್ ಸ್ಪಾರ್ಕ್ಲಿಂಗ್ ಲೈಟ್ ಕ್ರಿಯೇಟ್ ಮಾಡುತ್ತೆ. ಅದನ್ನೇ ಇಲ್ಲಿ ಸ್ಪೀಕರ್ ಅವರು ಹೇಳ್ತಿರೋದು, ಅರ್ಥ ಆಯ್ತಾ ಮಕ್ಕಳೇ? ಸೊ ಇದು ತುಂಬಾ ತುಂಬಾ ಮುಖ್ಯ. ಸೊ ಅವನು ಅಲ್ಲಿ ಏನೇನ್ ನೋಡ್ತಾನೆ, ನೋಡೋದು ಮೂನ್ನ, ಅದರ ರಿಫ್ಲೆಕ್ಷನ್, ಅದು ಹೇಗೆ ಒನ್ ಟ್ರ್ಯಾಕ್ ಆಫ್ ಸ್ಪಾರ್ಕ್ಲಿಂಗ್ ಲೈಟ್ ಕ್ರಿಯೇಟ್ ಮಾಡ್ತಿದೆ ಅಂತ. ಆಮೇಲೆ ಅವನು ಮೌಂಟೇನ್ ಎಕೋಸ್ ನ ಕೇಳ್ತಾನೆ, ಆಯ್ತಾ ಮಕ್ಕಳೇ? ಇವಾಗ ಬಟ್ ನೌ ಲೈಕ್ ಒನ್ ಹೂ ರೋಸ್ ಪ್ರೌಡ್ ಆಫ್ ಹಿಸ್ ಸ್ಕಿಲ್. ಸೊ ಇಷ್ಟೊತ್ತು ಅವನು ಅದನ್ನ ರೋ ಮಾಡ್ಕೊಂಡ್ ಬಂದಿದ್ದಾನಲ್ಲ, ಆ ಬೋಟ್ ನ ರೋ ಮಾಡ್ಕೊಂಡ್ ಬಂದಿದ್ದಾನೆ. ಅಂಡ್ ಇವಾಗ ಅವನಲ್ಲೇ ಒಂದು ರೀತಿಯಾದ ಕಾನ್ಫಿಡೆನ್ಸ್ ಬಂದ್ಬಿಟ್ಟಿದೆ, ಅವನಲ್ಲೇ ಆ ಒಂದು ಇದಿರುತ್ತೆ, ಹೋ ನಾನ್ ಬಂದಿದ್ದೀನಿ ಇಷ್ಟು ದೂರ ಅಂತ ಅವನಿಗೊಂದು ಪ್ರೌಡ್ ಮೂಮೆಂಟ್ ಆಗಿರುತ್ತೆ. ಸೊ ಹಿ ಇಸ್ ಪ್ರೌಡ್ ಆಫ್ ಹಿಸ್ ಸ್ಕಿಲ್ಸ್ ಅಟ್ ದಟ್ ಪಾಯಿಂಟ್ ಟು ರೀಚ್ ಅ ಚೂಸನ್ ಪಾಯಿಂಟ್. ಅವನು ಅವಾಗ ಒಂದು ಗುರಿನ್ ಸೆಟ್ ಮಾಡ್ತಾನೆ, ಓ ನಾನು ಇಲ್ಲಿ ತನಕ ಹೋಗ್ಬೇಕು ಅಂತ ಸೆಟ್ ಮಾಡ್ತಾನೆ. ವಿತ್ ಎನ್ unswerving line I fixed my view upon the summit of a craggy ridge. ವಿತೌಟ್ ಎನಿ ಡೌಟ್ ಅವ್ನು ಏನ್ ಮಾಡ್ದ ಮಕ್ಕಳೇ? ಅವ್ನು ಏನ್ ಮಾಡ್ತಾನೆ? ಅವನ ಒಂದು ಗುರಿನ ಸೆಟ್ ಮಾಡ್ತಾನೆ. ಆ ಗುರಿ ಎಲ್ಲಿಗೆ ಸೆಟ್ ಮಾಡ್ತಾನೆ? ಒಂದು ಸಮಿಟ್ ಆಫ್ ಅ ಕ್ರ್ಯಾಗಿ ರಿಡ್ಜ್ ಅಂದ್ರೆ ಒಂದು ರಫ್ ಆಗಿರುವಂತಹ ಒಂದು, ನೀವೊಂದು ಮೌಂಟೇನ್ ಪೀಕ್ ನೋಡಿದಾಗ ಹೆಂಗಿರುತ್ತಲ್ಲ, ಆ ಒಂದು ಪಾಯಿಂಟ್ ತನಕ ಅವನ ಗುರಿನ ಸೆಟ್ ಮಾಡ್ತಾನೆ. ಅವನು ಅನ್ಕೊಂತಾನೆ, ನಾನು ಆ ಮೌಂಟೇನ್ ಪೀಕ್ ಏನ್ ನೋಡ್ತಿದ್ದೀನಿ ಅಲ್ಲಿ ತನಕ ಹೋಗ್ಬಿಟ್ಟು ವಾಪಸ್ ಬಂದ್ಬಿಡ್ತೀನಿ ಅಂತ ಅವನೊಂದು ಗುರಿನ ಸೆಟ್ ಮಾಡ್ಕೊಂತಾನೆ, ಆಯ್ತಾ? The horizon's utmost boundary far above was nothing but the star
and the grey sky. ಅದ್ರ ಹಿಂದೆ ನೋಡ್ತಾನೆ ಒಂದು ಬ್ಯೂಟಿಫುಲ್ ಆಗಿರುವಂತಹ ದೃಶ್ಯ ಅವನಿಗೆ ಕಾಣತ್ತೆ. ಯಾವ ದೃಶ್ಯ ಇದು ಮಕ್ಕಳೇ? ಅವನೇನ್ ನೋಡ್ತಾನಲ್ಲಿ? ಸ್ಟಾರ್ಸು ಮತ್ತೆ ಗ್ರೇ ಸ್ಕೈ. ಆಯ್ತಾ? ಅವನ್ಗೆ ಎಷ್ಟು ಸುಂದರವಾಗಿದೆ ಅನ್ಸ್ತಾನೆ. ಅಂಡ್ ಈ ಪಾಯಿಂಟ್ ಅಲ್ಲಿ ಅವನೊಂದು ಗುರಿನ್ ಸೆಟ್ ಮಾಡ್ಕೊಂತಾನೆ. ಎಲ್ಲಿ? ಅಪಾನ್ ದ ಸಮಿಟ್ ಆಫ್ ಅ ಕ್ರಾಗಿ ರಿಡ್ಜ್. ಅಲ್ಲಿ ತನಕ ಹೋಗ್ಬಿಟ್ಟು ನಾನು ಟರ್ನ್ ತಗೊಂಡ್ ಬರ್ತೀನಿ ಅಂತ ಅನ್ಕೊಂಡು ಹೋಗ್ತಾನೆ. She was an elfin pinnace. Lustily, I dipped my oars into the silent lake, and as I rose upon the stroke, my boat went heaving through the water like a swan. ಇಲ್ಲಿ ಅವನ ಬೋಟ್ ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ. ಆಯ್ತಾ? She was an elfin pinnace ಅಂದ್ರೆ ಏನರ್ಥ ಮಕ್ಕಳೇ? ಎಲ್ಫಿನ್ ಪಿನೆಸ್ ಅಂದ್ರೆ ಈ ಪಿನೆಸ್ ಏನಿದೆ ಮಕ್ಕಳೇ, ಅದು ಒಂದು ಚಿಕ್ಕ ಬೋಟ್. ಆಯ್ತಾ? ಸೊ ಇಲ್ಲಿ ಅವನ ಬೋಟ್ ನ ಡಿಸ್ಕ್ರೈಬ್ ಮಾಡ್ತಾ ಇದ್ದಾನೆ. ಯಾರನ್ನ ಡಿಸ್ಕ್ರೈಬ್ ಮಾಡ್ತಾ ಇದ್ದಾನೆ? ಬೋಟ್ ನ. ಶಿ ವಾಸ್ ಅನ್ ಎಲ್ಫಿನ್ ಪಿನೆಸ್ ಅಂದ್ರೆ ಎಲ್ಫ್ ಏನಿದೆ ಮಕ್ಕಳೇ, ಅದು ಒಂದು ಮ್ಯಾಜಿಕಲ್ ಇದಿರೋ ತರ. ಅರ್ಥ ಆಯ್ತಾ? ಸೊ ಎಲ್ಫಿನ್ ಪಿನೆಸ್. ಆಯ್ತಾ? Lustily, I dipped my oars into the silent lake. ಈ ಪರ್ಟಿಕ್ಯುಲರ್ ಓರ್ಸ್ ಏನಿತ್ತು ಅದನ್ನ ಡಿಪ್ ಮಾಡಿದೆ into the silent lake. And as I rose upon, ಆ ಪರ್ಟಿಕ್ಯುಲರ್ ಓರ್ಸ್ ಕೆಳಗೆ ಹೋಗಿ ಮೇಲ್ ಬಂದಾಗ ನೀರನ್ನು ಜೊತೆಗೆ ತಗೊಂಡ್ಬರುತ್ತಲ್ವಾ? ಕರೆಕ್ಟಾ? ನೀವೊಂದು ಬೋಟ್ ನೀವು ಯಾವತ್ತಾದ್ರೂ ಹೋಗಿದ್ರೆ ಬೋಟಲ್ಲಿ ಆ ಓರ್ಸ್ ಕೆಳಗೆ ಹಾಕಿ ಮೇಲ್ ಬಂದಾಗ ಏನಾಗುತ್ತೆ? ನೀರ್ ಕೂಡ ಜೊತೆಗೆ ಬರುತ್ತೆ, ಬೋಟ್ ಮುಂದೆ ಹೋಗುತ್ತೆ. ಕರೆಕ್ಟಾ? As I rose upon the stroke, a stroke ಮೇಲ್ ಬಂದಾಗ my boat went heaving through the water. ಮೇಲ್ ಬಂದಿದ್ದಾಗೇನೆ ನನ್ನ ಬೋಟು ನೀರಲ್ಲಿ ಜಾಸ್ತಿ ಮುಂದೋಯ್ತು. ಲೈಕ್ ಅ ಸ್ವಾನ್. ಸ್ವಾನ್ ತರ. ಇವಾಗ ನೀವೊಂದು ಸ್ವಾನ್ ನ ನೋಡಿದ್ರೆ ಅದು ಹೆಂಗೆ ನೀರಲ್ಲಿ ಹೋಗುತ್ತೋ ಅದೇ ರೀತಿಲಿ ಇವನ ಬೋಟ್ ಕೂಡ ಮುಂದೆ ಹೋಗುತ್ತೆ ಅಂತ ಹೇಳ್ತಾ ಇದ್ದಾನೆ. ಇವಾಗ ಮುಂದೆ ನೋಡೋಣ ಮಕ್ಕಳೇ. When from behind that craggy steep till then the horizons bound a huge peak, black and huge ಅಂತಾನೆ. ಅವನು ಆ ಪರ್ಟಿಕ್ಯುಲರ್ ಕ್ರಾಗಿ ಸ್ಟೀಪ್ ಅಲ್ಲ, ನಾ ಹೇಳಿದ್ನಲ್ಲ ಒಂಥರ ರಫ್ ಸ್ಟೀಪ್ ತನಕ ಹೋಗೋವಾಗ ಅದನ್ನ ಇನ್ನೇನ್ ಅಪ್ರೋಚ್ ಮಾಡ್ಬೇಕು, ಅವನು ಇನ್ನೂ ಒಂದು ದೊಡ್ಡ ಪೀಕ್ ನ ನೋಡ್ತಾನೆ. ಹ್ಯೂಜ್ ಪೀಕ್ ಅಂತ ಹೇಳ್ತಾನೆ ಅದನ್ನ. ಅದು ಹೆಂಗಿತ್ತು? ಬ್ಲ್ಯಾಕ್ ಅಂಡ್ ಹ್ಯೂಜ್ ಆಗಿತ್ತು. ಸೊ ಅಲ್ಲಿ ತನಕ ಅವನ್ಗೆ ಅದು ಕಾಣಿರ್ಲಿಲ್ಲ. ಅದ್ರ ಹತ್ರ ಹೋಗ್ತಾ 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 ಅವನ್ಗೆ ಈ ಪೀಕು ಕಾಣತ್ತೆ. ಆಸ್ ಇಫ್ ವಿತ್ ವಾಲಂಟರಿ ಪವರ್ ಇನ್ಸ್ಟಿಂಕ್ಟ್ಸ್ ಅಪ್ರೇಡ್ ಇಟ್ಸ್ ಹೆಡ್. ಸೊ ಅವನೇನಂತಾನೆ, ಇದೆಷ್ಟು ದೊಡ್ಡದಿತ್ತು ಅಂದ್ರೆ ಅದರ ಪೀಕ್ ನ ಅವನು ಯಾವ್ದಕ್ ಕಂಪೇರ್ ಮಾಡ್ತಾನೆ? ಒಂದು ಆನಿಮಲ್ಗೆ ಕಂಪೇರ್ ಮಾಡ್ತಾನೆ ಇಲ್ಲಿ. ಅಪ್ರೇಡ್ ಇಟ್ಸ್ ಹೆಡ್. ಆಯ್ತಾ? ಸೊ ಇದು ಒಂದು ರೀತಿಯಾದ ಪವರ್ ಇದ್ದಂಗಿತ್ತು ಆ ಪರ್ಟಿಕ್ಯುಲರ್ ಬೆಟ್ಟದಲ್ಲಿ, ಆ ಮೌಂಟೇನ್ ಪೀಕ್ ಅಲ್ಲಿ. ಅರ್ಥ ಆಯ್ತಾ? ಐ ಸ್ಟ್ರಕ್ ಅಗೇನ್. ಅವನು ಈ ಬೋಟ್ ನ ಓಡಿಸ್ಕೊಂಡು ಹೋಗ್ತಾನೆ ಆ ಪೀಕ್ ಹತ್ರ. ಅಂಡ್ ಗ್ರೋಯಿಂಗ್ ಸ್ಟಿಲ್ ಇನ್ ಸ್ಟ್ಯಾಚರ್ ದ ಗ್ರಿಮ್ ಶೇಪ್ covered up between me and the stars and still. ಸೊ ನೀವು ಒಂದು ನೀರಲ್ಲಾಗಿರ್ಲಿ ಅಥವಾ ರೋಡಲ್ಲಾಗಿರ್ಲಿ ಒಂದು ಬೆಟ್ಟ ನೋಡ್ತೀರಾ ನಿಮ್ ಮುಂದೆ. ಎಷ್ಟೊಂದ್ಸತಿ ಊರ್ಗ್ ಹೋಗೋವಾಗ ಆ ಬೆಟ್ಟ ನೋಡ್ತಿರಲ್ಲ, ಅದ್ರ ಹತ್ರ ಹೋಗ್ತಾ 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 ಏನಾಗುತ್ತೆ? ಅದು ದೊಡ್ಡದಾಗ್ತಾ ಹೋಗುತ್ತೆ. ಅಂಡ್ ಅದ್ರ ಹಿಂದೆ ಏನಿರುತ್ತೆ ಅದೇನು ನಿಮಗ್ ಕಾಣಲ್ಲ. ಸೇಮ್ ಹಂಗೆ ಆಯ್ತು ಇವನಿಗೆ ಕೂಡ. ಅದು ಹತ್ರ ಹೋಗೋವಾಗ ಅದು ಗಾತ್ರದಲ್ಲಿ ದೊಡ್ಡದಾಯ್ತು ಅಂತ ಹೇಳ್ತಾನೆ. ಆಯ್ತಾ? ಅಂಡ್ ಅದ್ರ ಶೇಪ್ ಏನಿತ್ತು ಅದು ಒಂದು ರೀತಿಯಾದ ಗ್ರಿಮ್ ಆಗಿತ್ತು ಅಂತ ಕೂಡ ಹೇಳ್ತಾನೆ. ಅಂಡ್ ಈ ಪರ್ಟಿಕ್ಯುಲರ್ ಎರಡನೇ ಬೆಟ್ಟ ಏನಿತ್ತು ಅವನು ಮತ್ತೆ ಸ್ಟಾರ್ಸ್ ಮಧ್ಯೆ ನಿಂತ್ಬಿಟ್ಟಿತ್ತು. ಇವಾಗ ಅವನ್ಗೆ ಸ್ಟಾರ್ಸು ಕಾಣ್ತಿರ್ಲಿಲ್ಲ. For so it seemed with purpose of its own and measured motion like a living thing strode after me. ಸೊ ಅದನ್ನ ನೋಡ್ತಾನೆ. ಅದನ್ನ ನೋಡಿದ ತಕ್ಷಣ ಅದರದೇ ಏನೋ ಪರ್ಪಸ್ ಇದ್ದ ಹಾಗೆ ಇವನ್ಗನ್ಸುತ್ತೆ. ನೋಡ್ಬಿಟ್ಟು ಅವನ್ ಪ್ಲಾನ್ ಏನಿತ್ತು, ಆ ಗುರಿ ರೀಚ್ ಆಗಿದ ತಕ್ಷಣ ಟರ್ನ್ ತಗೊಂಡು ವಾಪಸ್ ಬರಕ್ಕಲ್ವಾ. ಅವ್ನ್ ವಾಪಸ್ ಬರುವಾಗ
ಒಂದು ಮೆಜರ್ಡ್ ಮೋಷನ್ ಅವನ್ಗೆ ಫೀಲ್ ಆಗತ್ತೆ. ಯಾರ ತರ? ಲಿವಿಂಗ್ ಥಿಂಗ್ ತರ ಇವನ್ ಹಿಂದೆ ಬರೋ ಹಾಗೆ. ಸ್ಟ್ರೋಡ್ ಅಂದ್ರೆ ಟು ಟೇಕ್ ಅ ವಾಕ್, ಅರ್ಥ ಆಯ್ತಾ? ಸೊ ಇವನ್ ಹಿಂದೆನೆ ಅದ್ ಬರೋ ಹಾಗೆ ಅವನಿಗೆ ಫೀಲ್ ಕೂಡ ಆಗತ್ತೆ. With trembling oars I turned and through the silent waters stole my way. ಅವನ್ಗೆ ಟ್ರೆಂಬಲಿಂಗ್ ಅಂದ್ರೆ, ನೀವು ಟ್ರೆಂಬಲ್ ಯಾವಾಗ ಆಗ್ತೀರಾ? ತುಂಬಾ ಹೆದರಿಕೆ ಆದಾಗಲೇ ನೀವು ಟ್ರೆಂಬಲ್ ಆಗೋದಲ್ಲ, ಶೇಕ್ ಆಗುತ್ತೆ ಬಾಡಿ ಎಲ್ಲ, ಒಂಥರ ಹೆದರಿಕೆ, ಫುಲ್ ಮೈಯೆಲ್ಲ ಆಂಗ್ಸೈಟಿ ತುಂಬಿಕೊಂಡಾಗ, ಹೆದರಿಕೆ ತುಂಬಿಕೊಂಡಾಗ ನೀವು ಶೇಕ್ ಆಗಕ್ ಸ್ಟಾರ್ಟ್ ಆಗ್ತೀರಾ. ಎಕ್ಸಾಮ್ ಬರೆಯೋವಾಗ ಅಥವಾ ನಿಮ್ಗೇನೋ ಇಂಪಾರ್ಟೆಂಟ್ ಮೂಮೆಂಟ್ ಇದ್ದಾಗ, ಏನೋ ಒಂದು ಹೆದರಿಕೆ ಆದಾಗ, ಭಯ ಆದಾಗ ನಿಮ್ ಬಾಡಿ ಟ್ರೆಂಬಲ್ ಆಗುತ್ತೆ. ಇವನ್ಗೂ ಬಾಡಿ ಟ್ರೆಂಬಲ್ ಆಗಕ್ ಸ್ಟಾರ್ಟ್ ಆಯ್ತು. ಆ ಓರ್ಸ್ ಅಲ್ಲೂ ಕೂಡ ಆ ಟ್ರೆಂಬಲಿಂಗ್ ಫೀಲ್ ಆಯ್ತು. ಸೊ ಇವನು ಅದು ಟರ್ನ್ ತಗೊಂಡು ಬಂದಾಗ the silent water stole my way back to the covert of the willow tree. ಸೊ ಇವನೇನ್ ಮಾಡ್ದ? ವಾಪಸ್ ಹೋದ ಆ ವಿಲ್ಲೋ ಟ್ರೀಗೆ. ಸೊ ಬರೋ ವಾಪಸ್ ದಾರಿಲಿ ಅವನ್ಗೇನ್ ಅನ್ಸ್ತು? ಆ ಬೆಟ್ಟ ಇವನನ್ನ ಫಾಲೋ ಮಾಡ್ತಿದೆ ಅಂತ ಕೂಡ ಅವನ್ಗೆ ಅನ್ಸ್ತು. ಸೊ ಅವನ್ಗೆ ಹೆದರಿಕೆ ಆಯ್ತು. ಫಾಸ್ಟ್ ಆಗಿ ಬಂದ್ಬಿಟ್ಟು ಆ ವಿಲ್ಲೋ ಟ್ರೀ ಹತ್ರ ಅವನು ಆ ಬೋಟ್ ನ ನಿಲ್ಲಿಸ್ದ. ದೇರ್ ಇನ್ ಅ ಮೂರಿಂಗ್ ಪ್ಲೇಸ್ ಐ ಲೆಫ್ಟ್ ಮೈ ಬಾಕ್. ಅಲ್ಲಿ ಅವಳು ಎಲ್ಲಿ ಕಾಣ್ಕೊಂಡಿದ್ಲು ಆ ಪರ್ಟಿಕ್ಯುಲರ್ ಕೇವ್ ಅಲ್ಲಿ, ಅದ್ರ ಹತ್ರ ಅದು ಮೂರಿಂಗ್ ಪ್ಲೇಸ್ ಅಂತ ಕೂಡ ಅವನು ಡಿಸ್ಕ್ರೈಬ್ ಮಾಡ್ತಾನೆ. ಅಲ್ಲಿ ಈ ಪರ್ಟಿಕ್ಯುಲರ್ ಬೋಟ್ ನ ಬಿಟ್ಟು ಅವನೇನ್ ಮಾಡ್ದ? and through the meadows homeward went in grave and serious mode. ಅವನು ವಾಪಸ್ ಹೋಗೋವಾಗ ಖುಷಿ ಆಗ್ತಿತ್ತಾ? ಇಲ್ಲ, ಅವನಿಗೊಂದು ರೀತಿಯಾದ ಭಯ ಇತ್ತು. ಸೊ ಅವನು ಆ ಒಂದು ಜಾಗದಿಂದ ಹೊರಟ ಅಂಡ್ ಎಲ್ಲ ಗಿಡ ಮರಗಳ ಮಧ್ಯೆ ಅವನು ವಾಪಸ್ ಅವನ ಮನೆಗೆ ಹೊರಟ. But after I had seen that spectacle for many days, my brain worked with a dim and undetermined sense of unknown modes of being over my thoughts. ಸೊ ಅವನ್ಗದು ನೋಡಿದ ತಕ್ಷಣ ಮರ್ತೋಗ್ತಾನ? ಇಲ್ಲ. ನೀವ್ ಯಾವ್ದಾದ್ರು ಭೂತದ ಪಿಕ್ಚರ್ ನೋಡಿದ್ರೆ ನಿಮ್ ತಲೆಯಲ್ಲಿ ಯಾವಾಗ್ಲೂ ಅದು ಓಡ್ತಿರುತ್ತಲ್ಲ. ಫಾರ್ ಎಕ್ಸಾಂಪಲ್, ಆ ಮೂವಿಲಿ ಒಂದು ಬೆಡ್ ಕೆಳಗಡೆಯಿಂದ ಭೂತ ಬಂತು ಅಂದ್ರೆ ನಿಮ್ ಬೆಡ್ ಕೆಳಗೆ ನೋಡಕ್ಕೆ ಹೆದರಿಕೆ ಆಗುತ್ತಲ್ವಾ? ಅವನ್ಗೂ ಹಂಗೆ ಆಗಿತ್ತು. ಆ ಪರ್ಟಿಕ್ಯುಲರ್ ದೃಶ್ಯ, ಆ ಪರ್ಟಿಕ್ಯುಲರ್ ಫೀಲಿಂಗ್ ಅವನ ಜೊತೆ ಉಳ್ಕೊಂಡ್ಬಿಟ್ಟಿತ್ತು. ಅವನ್ ಅದನ್ನೇ ಜ್ಞಾಪಿಸ್ಕೊಂಡು ಇದ್ದ. Of unknown modes of being over my thoughts there hung a darkness, call it solitude or blank desertion. ಸೊ ಅವನ್ಗೆ ಹೆಂಗಾಗೋಯ್ತು ಅಂದ್ರೆ, ಒಂದು ರೀತಿಯಾದ ಅವನ್ ಥಾಟ್ಸ್ ಮೇಲೆ ಒಂದು ರೀತಿಯಾದ ಡಾರ್ಕ್ನೆಸ್ ಇದ್ದಂಗೆ ಅನ್ಸ್ತು. ಅದನ್ನ ಸಾಲಿಟ್ಯೂಡ್ ಅಂದ್ರೆ ಒಂದು ರೀತಿಯಾದ ಲೋನ್ಲಿನೆಸ್, ಅವನೊಬ್ನೇ ಇರುವಂತಹ ಒಂದು ಫೀಲಿಂಗ್ ಇತ್ತು. ಅಥವಾ ಯಾವ ತರ ಇತ್ತು? ಬ್ಲ್ಯಾಂಕ್ ಡೆಸರ್ಷನ್, ಫುಲ್ ಬ್ಲ್ಯಾಂಕ್ ಕೂಡ ಆಗೋಗ್ತಿದ್ದ. ಸೊ ಈ ರೀತಿಯಾದ ಫೀಲಿಂಗು ಅವನ ಜೊತೆ ಸುಮಾರು ದಿನಗಳು ಇತ್ತು. ನೋ ಫೆಮಿಲಿಯರ್ ಶೇಪ್ಸ್, ಯಾವುದೇ ರೀತಿಯಾದ ಫೆಮಿಲಿಯರ್ ಶೇಪ್ಸ್ ಬರಲಿಲ್ಲ ಅವನ್ಗೆ. ರಿಮೇನ್ಡ್ ನೋ ಪ್ಲೆಸೆಂಟ್ ಇಮೇಜ್ ಆಫ್ ದ ಟ್ರೀಸ್. ಅವ್ನು ಹೋಗೋವಾಗ ನೋಡ್ತಾನಲ್ಲ ಟ್ರೀಸು ಅದು ಇದು, ಅದ್ ಯಾವುದೇ ರೀತಿಯಾದ ಒಳ್ಳೆ ನೆನಪು ಅವನ ಜೊತೆ ಇರ್ಲಿಲ್ಲ. ಆಫ್ ಸಿ ಆರ್ ಸ್ಕೈ, ಅವ್ನು ಎಕ್ಸ್ಪ್ಲೇನ್ ಮಾಡ್ತಾನಲ್ಲ ಆ ಮೂನ್ ಹೆಂಗೆ ಅದ್ರ ರಿಫ್ಲೆಕ್ಷನ್ ಬೀಳುತ್ತೆ, ಅದರದೆಲ್ಲ ಪ್ಲೆಸೆಂಟ್ ಮೆಮೊರೀಸ್ ಅವನ ಜೊತೆ ಇರ್ಲಿಲ್ಲ. ನೋ ಕಲರ್ಸ್ ಆಫ್ ದ ಗ್ರೀನ್ ಫೀಲ್ಡ್ಸ್, ಆ ದಾರಿಲಿ ಹೋಗುವಾಗ ಗ್ರೀನ್ ಫೀಲ್ಡ್ಸ್ ಏನ್ ನೋಡ್ತಾನೆ ಅದರ ಕಲರ್ಸ್ ಕೂಡ ಅವನ್ಗೆ ಅಷ್ಟು ಪ್ಲೆಸೆಂಟ್ ಅನ್ನಿಸ್ತಿರ್ಲಿಲ್ಲ. ಬಟ್ ಹ್ಯೂಜ್ ಅಂಡ್ ಮೈಟಿ ಫಾರ್ಮ್ಸ್ ದಟ್ ಡು ನಾಟ್ ಲಿವ್ ಲೈಕ್ ಲಿವಿಂಗ್ ಮೆನ್ ಮೂವ್ ಸ್ಲೋಲಿ ಥ್ರೂ ದ ಮೈಂಡ್ by day and were a trouble to my dream. ಸೊ ಅವನಿಗೇನ್ ಕಾಣಿಸ್ತಿತ್ತು? ಹ್ಯೂಜ್ ಮೈಟಿ ಶೇಪ್ಸ್ ಕಾಣಿಸ್ತಿತ್ತು. ಅವನ್ಗೆ ಯಾವುದೇ ರೀತಿಯಾದ ಪ್ಲೆಸೆಂಟ್ ಮೆಮೊರೀಸ್ ಇರಲಿಲ್ಲ. ಇದು ಅವನ ಜೊತೆ ಸುಮಾರು ದಿನ ಹಾಂಟ್ ಮಾಡ್ತಿತ್ತು ಈ ಪರ್ಟಿಕ್ಯುಲರ್ ಥಾಟ್ಸು. ಯಾವ ಥರ? ಲೈಕ್ ಲಿವಿಂಗ್ ಮೆನ್, ಆಯ್ತಾ? ಅದು ಅವನ ಮನ್ಸಲ್ಲಿ ಕೂಡ ಮೂವ್ ಆಗ್ತಿತ್ತು. ಬೈ ಡೇ ಅಂಡ್ ವೆರ್ ಟ್ರಬಲ್ ಟು ಮೈ ಡ್ರೀಮ್ಸ್. ಸೊ ಇದು ದಿನದಲ್ಲಿ ಕೂಡ ಅವನು ಕಾಡ್ತಿತ್ತು, ಅದ್ರ ಜೊತೆಗೆ ರಾತ್ರಿ ಹೊತ್ತು ಅವ್ನು ಮಲಗಿದ್ದಾಗ ಅವನ ಕನ್ಸಲ್ಲಿ ಕೂಡ ಇದು ಬರ್ತಿತ್ತು.
ಸೊ ಮಕ್ಕಳೇ, ಇದರ ಜೊತೆಗೆ ದ ಸ್ಟೋಲನ್ ಬೋಟ್ ಅಂತ ಒಂದು ಸುಂದರವಾದ ಪೋಯಟ್ರಿನ ನಾನು ಕತೆ ತರ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಿಮ್ಗೆ ಎಲ್ಲಾ ಪಾರ್ಟ್ಸು ನ್ಯಾಪ್ಕ ಇಟ್ಕೊಂಡಿರ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಬಟ್ ಈ ಕ್ಲಾಸ್ ಇಲ್ಲಿಗೆ ಮುಗಿತಾ? ಇಲ್ಲ ಮಕ್ಕಳೇ. ಸೊ ಮಕ್ಕಳೇ, ಇವಾಗ ಈ ಪರ್ಟಿಕ್ಯುಲರ್ ಪೋಯಟ್ರಿಲಿ ಇರುವಂತಹ ಫಿಗರ್ಸ್ ಆಫ್ ಸ್ಪೀಚ್ ನ ನೋಡೋಣ. ಮೊದಲನೇ ಲೈನ್ ನಲ್ಲಿ ಲೆಡ್ ಬೈ ಹರ್ ಅಂತ ಇದೆ. ಇದು ಒಂದು ಪರ್ಸಾನಿಫಿಕೇಶನ್. ಯಾವುದು? ಇಲ್ಲಿ ನೇಚರ್ ಈಸ್ ರೆಫರ್ಡ್ ಟು ಆಸ್ ಹರ್ ಹಿಯರ್ ಅಂಡ್ ಶಿ ಈಸ್ ಲೀಡಿಂಗ್ ದ ಸ್ಪೀಕರ್. ನೇಚರ್ ನ ಹರ್ ಅಂತ ರೆಫರ್ ಮಾಡ್ತಾರೆ ಇಲ್ಲಿ, ಅದಕ್ಕೆ ಇದು ಪರ್ಸಾನಿಫಿಕೇಶನ್. ಫೋರ್ತ್ ಲೈನ್ ಅಲ್ಲಿ ತಿರ್ಗಾ ಹರ್ ಅಂತ ಇದೆ. ಸ್ಟ್ರೇಟ್ ಐ ಅನ್ಲೂಸ್ಡ್ ಹರ್ ಚೇನ್ ಅಂತ ಇದೆ. ಹರ್ ತಿರ್ಗಾ ಇಲ್ಲಿ ಪರ್ಸಾನಿಫಿಕೇಶನ್. ಇಲ್ಲಿ ಯಾವ್ದಕ್ಕೆ ರೆಫರ್ ಮಾಡ್ತಾ ಇದ್ದಾರೆ? ನಾನು ನಿಮ್ಗೆ ಹೇಳಿದ್ನಲ್ಲ, ಬೋಟ್ಗೆ. ಅರ್ಥ ಆಯ್ತಾ? ಲೈನ್ ನಂಬರ್ 17 ಅಲ್ಲಿ ಮಕ್ಕಳೇ, ಶಿ ವಾಸ್ ಆನ್ ಎಲ್ಫಿನ್ ಪಿನೆಸ್ ಅಂತ ಇದೆ. ಇದು ಏನು? ಪರ್ಸಾನಿಫಿಕೇಶನ್ ಮತ್ತೆ ಮೆಟಫರು. ದ ಬೋಟ್ ಏನಿದೆ ಮಕ್ಕಳೇ, ಅದನ್ನ ಶೀಗೆ ಹೇಳ್ತಾರೆ. ಶಿ ಹಿಯರ್ ಇಸ್ ರೆಫರಿಂಗ್ ಟು ದ ಬೋಟ್. ದ ಬೋಟ್ ಇಸ್ ಕಂಪೇರ್ಡ್ ಟು ಎನ್ ಎಲ್ಫ್. ಅರ್ಥ ಆಯ್ತಾ? ಸೊ ಅದು ಒಂದು ಮೆಟಫರ್. ಲೈನ್ 19 ಮತ್ತೆ 20 ಮಕ್ಕಳೇ, ಮೈ ಬೋಟ್ ವೆಂಟ್ ಹೀವಿಂಗ್ ಥ್ರೂ ದ ವಾಟರ್ ಲೈಕ್ ಅ ಸ್ವಾನ್ ಅಂತ ಇದೆ. ಇದು ಒಂದು ಸಿಮಿಲಿ. ಯಾಕೆ? ಅವಳ ಮೂವ್ಮೆಂಟ್ ಆಫ್ ಬೋಟ್ ಏನಿದೆ ನೀರಲ್ಲಿ, ಅದನ್ನ ಕಂಪೇರ್ ಮಾಡ್ತಾರೆ ಟು ದ ಗ್ಲೈಡಿಂಗ್ ಆಫ್ ಅ ಸ್ವಾನ್. ಆಯ್ತಾ? ಸೊ ಇದು ಒಂದು ಸಿಮಿಲಿ. ನೆಕ್ಸ್ಟ್ ಲೈನ್ ನಂಬರ್ 24 ಅಲ್ಲಿ ಮಕ್ಕಳೇ, ಅಪ್ರೇಡ್ ಇಟ್ಸ್ ಹೆಡ್ ಅಂತ ಇದೆ. ಅಪ್ರೇಡ್ ಇಟ್ಸ್ ಹೆಡ್ ಅಂದ್ರೆ ನಾನು ಹೇಳಿದ್ನಲ್ಲ, ಒಂದು ಆನಿಮಲ್ ಗೆ ಇದ್ ಮಾಡ್ತಾ ಇದ್ದಾರೆ ಅಂತ. ಪರ್ಸಾನಿಫಿಕೇಶನ್ ದಟ್ ದಿ ಇನ್ಆನಿಮೇಟ್ ಆಬ್ಜೆಕ್ಟ್ ದಟ್ ಇಸ್ ಪೀಕ್. ಮೌಂಟೇನ್ ಪೀಕ್ ಏನಿದೆ, ತುದಿ ಏನಿದೆ, ಅದನ್ನ ಇಟ್ಸ್ ಸೆಟ್ ಟು ಬಿ ಲಿಫ್ಟಿಂಗ್ ಇಟ್ಸ್ ಹೆಡ್ ಲೈಕ್ ಎನ್ ಆನಿಮಲ್. ಒಳ್ಳೆ ಒಂದು ಆನಿಮಲ್ ತಲೆ ಎತ್ತೋ ತರ ಕಾಣ್ತಿದೆ ಅಂತ ಏನ್ ಹೇಳ್ತಾರೆ, ಅದಕ್ಕೆ ಪರ್ಸಾನಿಫಿಕೇಶನ್ ಇದು. ಲೈನ್ ನಂಬರ್ 28 ಅಲ್ಲಿ ಮಕ್ಕಳೇ, ಮೆಷರ್ಡ್ ಮೋಷನ್ ಲೈಕ್ ಲಿವಿಂಗ್ ಥಿಂಗ್ ಅಂತ ಇದೆ. ಇದು ಒಂದು ಸಿಮಿಲಿ. ದಿ ಆಬ್ಜೆಕ್ಟ್ ಪೀಕ್ ಇಸ್ ಕಂಪೇರ್ಡ್ ಟು ಅ ಲಿವಿಂಗ್ ಬೀಯಿಂಗ್. ಈ ಪೀಕ್ ಏನಿದೆ ಮಕ್ಕಳೇ ಇಲ್ಲಿ, ಅದು ಒಂದು ಲಿವಿಂಗ್ ಬೀಯಿಂಗ್ಗೆ ಕಂಪೇರ್ ಮಾಡಿದ್ದಾರೆ. ಲೈನ್ ನಂಬರ್ 29ಗೆ ಸ್ಟ್ರೋಡ್ ಆಫ್ಟರ್ ಮೀ. ಏನಿದು ಮಕ್ಕಳೇ? ಇದು ಒಂದು ಪರ್ಸಾನಿಫಿಕೇಶನ್. ದ ಆಬ್ಜೆಕ್ಟ್ ಪೀಕ್ ಏನಿದೆ ಮಕ್ಕಳೇ, it is said to be striding or walking towards the poet's peak. ನಾ ಹೇಳಿದ್ನಲ್ಲ, ಅದ್ ಹೇಗೆ ಆ ಪೀಕ್ ಇವನನ್ನ ಫಾಲೋ ಮಾಡ್ಕೊಂಡು ಬಂದಿರೋ ಹಾಗೆ ಅವನ್ಗೆ ಅನ್ಸತ್ತೆ ಅಂತ, ಅದು ಕೂಡ ಒಂದು ಪರ್ಸಾನಿಫಿಕೇಶನ್. ವಿತ್ ಟ್ರೆಂಬಲಿಂಗ್ ಓರ್ಸ್ ಅಂತ ಇದೆ ಲೈನ್ ನಂಬರ್ 29 ಅಲ್ಲಿ. ನಿಮ್ಗೇನ್ ಅನ್ಸುತ್ತೆ ಏನಿದು? ಪರ್ಸಾನಿಫಿಕೇಶನ್. ಬಿಕಾಸ್ ಈ ಇನ್ಆನಿಮೇಟ್ ಆಬ್ಜೆಕ್ಟ್ ಏನಿದೆ ಮಕ್ಕಳೇ, ಜೀವ ಇಲ್ಲ ಅಲ್ಲ ಓರ್ಸ್ಗೆ, ಅದಕ್ಕೆ ಹೇಳಿದ್ದಾರೆ ಅದು ಟ್ರೆಂಬಲ್ ಆಗ್ತಿದೆ, ಶಿವರ್ ಆಗ್ತಿದೆ ಅಂತ ಹೇಳಿದಾರಲ್ಲ, ಲೈಕ್ ಅ ಹ್ಯೂಮನ್ ಬೀಯಿಂಗ್ ಅಥವಾ ಲಿವಿಂಗ್ ಥಿಂಗು. ಅದಕ್ಕೆ ಅದು ಒಂದು ಪರ್ಸಾನಿಫಿಕೇಶನ್. ಸೊ ಮಕ್ಕಳೇ, ಈ ಪರ್ಟಿಕ್ಯುಲರ್ ಪದ್ಯದಲ್ಲಿ ಸುಮಾರು ಒಂದು ರೀತಿಯಾದ ಫಿಗರ್ಸ್ ಆಫ್ ಸ್ಪೀಚ್ ಇದೆ. ನಿಮಗೆ ಗೊತ್ತಾಗಬೇಕಿರುವಂತಹ ಎಲ್ಲ ಫಿಗರ್ಸ್ ಆಫ್ ಸ್ಪೀಚ್ ನ ನಾವಿಲ್ಲಿ ಮೆನ್ಷನ್ ಮಾಡಿದೀವಿ. ಆಯ್ತಾ? ಇವಾಗ PYQP ನೋಡೋಣ. ಮೊದಲನೇದಾಗಿ ನಾವು ಒಂದು ಸ್ವಲ್ಪ ಕ್ವೆಶನ್ಸ್ ನ ಸೆಲೆಕ್ಟ್ ಮಾಡಿ ಇಲ್ಲಿ ಹೇಳಿರ್ತೀವಿ. ಬಟ್ ನಿಮ್ಗೆ ಎಲ್ಲ ಪ್ರೀವಿಯಸ್ ಇಯರ್ ಕ್ವೆಶನ್ಸು ಈ ಪರ್ಟಿಕ್ಯುಲರ್ ಲೆಸನ್ ಜೊತೆ ಒಂದು ಡಾಕ್ಯುಮೆಂಟ್ ಅಟ್ಯಾಚ್ ಆಗಿರುತ್ತೆ, ಅಲ್ಲಿ ಹಾಕಿ ಅದನ್ನ ಸಾಲ್ವ್ ಕೂಡ ಮಾಡಿದೀವಿ. ಮೊದಲನೇ ಕ್ವೆಶನ್, ನರೇಟ್ ಇನ್ ಯೋರ್ ಓನ್ ವರ್ಡ್ಸ್ ಎಕ್ಸ್ಪೀರಿಯನ್ಸ್ ಇನ್ ನೇಚರ್ ಅಂಡ್ ದ ಅಪಿಯರೆನ್ಸ್ ಆಫ್ ದ ಹ್ಯೂಜ್ ಪೀಕ್. ಅವನ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ನೇಚರಲ್ಲಿ, ಮತ್ತೆ ಹ್ಯೂಜ್ ಪೀಕ್ ಬಗ್ಗೆ ಕೂಡ ಹೇಳಿ, ಅಪಿಯರೆನ್ಸ್ ಆಫ್ ದ ಹ್ಯೂಜ್ ಪೀಕ್ ಕೂಡ ಹೇಳಿ ಅಂತ. ಇದು 4 ಮಾರ್ಕ್ಸ್ಗೆ ಜೂನ್ 2020 ಕೇಳಿದ್ದಾರೆ. ದ ಸ್ಟೋಲನ್ ಬೋಟ್ ಇಸ್ ಎನ್ ಆಟೋಬಯೋಗ್ರಫಿಕಲ್ ಪೋಯಮ್ ಬೈ ವಿಲಿಯಂ ವರ್ಡ್ಸ್ವರ್ತ್. ಅಂದ್ರೆ ಅವ್ರದೇ ಜೀವನದಲ್ಲಿ ನಡೆದಿರುವಂತಹ ಒಂದು ಘಟನೆನ ಅವ್ರು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಆಯ್ತಾ? ಇನ್ ದ ಪೋಯಮ್, ದ ಪೋಯಟ್ ಸ್ಪೀಕರ್, ಅ ಯಂಗ್ ಬಾಯ್ ಫೈಂಡ್ಸ್ ಅ ಬೋಟ್ ಟೈಡ್ ಟು ಅ ವಿಲ್ಲೋ ಟ್ರೀ. ಫೀಲಿಂಗ್ ಅಡ್ವೆಂಚರಸ್, he steals the boat and goes rowing. Initially, he is pleased and excited to go rowing, but also feels guilty at taking the boat without permission. The speaker admires the reflection of the moonlight and the smooth way the boat glides on the water. He felt confident about his rowing abilities and planned to row till the summit of a craggy ridge.
that he saw far on the horizon. As he rode, an unexpected peak towers in front of him. This frightened the little boy. He rode fast to get away from the peak, but felt like the peak was following him. Scared, the speaker rode back to the shore, tied the boat in its original place, and rushed back home. However, for several days, the images he saw haunted him and gave the boy nightmares. ಸೊ ಇದು ಇಡೀ ಪದ್ಯದ ಒಂದು ಶಾರ್ಟ್ ಸಮರಿ ಅಂತ ಕೂಡ ನಾವು ಹೇಳ್ಬೋದು. ಆ ಕಥೆಯಲ್ಲಿ ಏನೇನು ನಡೆದಿತ್ತು ಅದನ್ನೆಲ್ಲ ನೀವು, ನಾನು ಎಷ್ಟು ಈಸಿಯಾಗಿ ನಿಮಗೆ ಒಂದು ಕತೆ ಥರ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದನ್ನೆಲ್ಲ ನೀವು ಜ್ಞಾಪಕ ಇಟ್ಕೊಂಡು ಇಲ್ಲಿ ಬರೆದ್ಬಿಟ್ರೆ ಅಷ್ಟೇ, ನಿಮಗೆ 4 ಮಾರ್ಕ್ಸ್ ಈಸಿಯಾಗಿ ಸಿಗತ್ತೆ. ಮುಂದೆ ಮಕ್ಕಳೇ, why did the boy turn back his boat with trembling oars? ಎಕ್ಸ್ಪ್ಲೇನ್. 4 ಮಾರ್ಕ್ಸ್ ಕೇಳಿದರೆ ಜೂನ್ 2017 ಅವನ ಬೋಟ್ ನ ಇವನ್ ಯಾಕೆ ಟರ್ನ್ ಮಾಡ್ದ ವಿತ್ ಟ್ರೆಂಬಲಿಂಗ್ ಓರ್ಸ್ ಅಂತ ಕೇಳಿದ್ದಾರೆ. In the poem Stolen Boat by William Wordsworth, the poet describes an experience from his childhood. ಅವನ ಒಂದು ಚೈಲ್ಡ್ಹುಡ್ ಇಂದ ಒಂದು ಎಕ್ಸ್ಪೀರಿಯನ್ಸ್ ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ. One summer evening, the speaker steals a boat and rows out with the aim of reaching the summit of a craggy ridge visible far in the horizon. He enjoys the act of stealth and also feels guilty at having stolen the boat. He rows for a while and enjoys the scenery of the nature around him. The star-filled sky, the reflection of the moon in the water, and the smooth glide of his boat along the water. Unfortunately, as he pushes forward, a huge dark peak suddenly appears in the speaker's line of vision and frightens him. He tries to row his boat faster but feels that the peak is following him. To get back to safety, he turns the boat back with trembling oars and hurries back to the shore. ಆಯ್ತಾ, ಕಂಪ್ಲೀಟ್ ಕತೆ ಹೇಳಿದ್ದೀನಿ ಇಲ್ಲಿ. ಆದರೆ ಏನು ಯಾವ್ದ್ರ ಮೇಲೆ ಎಂಫಸೈಸ್ ಮಾಡಿದ್ದೀನಿ, ಅವನು ಯಾಕೆ ಅವನ ಬೋಟನ್ನ ತಿರುಗಿಸ್ತಾ, ಯಾಕೆ ತಿರುಗಿಸ್ತಾ, ಬಿಕಾಸ್ ಆ ಒಂದು ಹ್ಯೂಜ್ ಬೆಟ್ಟ ಏನಿತ್ತು ಅದರ ಪೀಕ್ ಏನಿದೆ ಮಕ್ಕಳೇ, ತುದಿ, ಬೆಟ್ಟದ ತುದಿ ಏನಿರುತ್ತೆ ಅದರಿಂದ ಅವನಿಗೆ ಹೆದರಿಕೆ ಆಗ್ಬಿಡತ್ತೆ. ಅದನ್ನ ನೋಡಿ ಅದೆಷ್ಟು ದೊಡ್ಡದಿತ್ತು ಅಂದ್ರೆ ಅವನಿಗೆ ಹೆದರಿಕೆ ಆಗಿ ಅದನ್ನ ತಿರುಗಿಸ್ಕೊಂಡು ಹೊರಟ್ಬಿಡ್ತಾನೆ. ಸೊ ಮಕ್ಕಳೇ, ಇವಾಗ ಈ ಕ್ಲಾಸಿನ ಅಂತ್ಯಕ್ಕೆ ಬಂದಿದ್ದೀವಿ. ಈ ವಿಡಿಯೋ ಜೊತೆ ನಾನು ಒಂದು ಡಾಕ್ಯುಮೆಂಟ್ ನ ಅಟ್ಯಾಚ್ ಮಾಡಿದ್ದೀನಿ. ಆ ಡಾಕ್ಯುಮೆಂಟ್ ಅಲ್ಲಿ ಪೂರ್ತಿ ಸಮರಿ ಹಾಗೂ ಟೆಕ್ಸ್ಟ್ ಬುಕ್ ಕ್ವೆಶ್ಚನ್ ಆನ್ಸರ್ಸು, ಎಕ್ಸರ್ಸೈಸಸ್ ಮತ್ತೆ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ಸ್ ನ ಕಂಪ್ಲೀಟ್ ಆಗಿ ಸಾಲ್ವ್ ಮಾಡಿ ನಾವು ಅಟ್ಯಾಚ್ ಮಾಡಿದ್ದೀವಿ. ನಾನು ಮತ್ತೆ ಇನ್ನೊಂದು ವಿಡಿಯೋಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ಆ ವಿಡಿಯೋಲಿ ನಾವು ಸಮರಿನ ಕೂಡ ಡಿಸ್ಕಸ್ ಮಾಡೋಣ. ಬಟ್ ಮಕ್ಕಳೇ, ಇಂಗ್ಲಿಷ್ 1 ಜೊತೆಗೆ ನಿಮ್ಗೆ ಎಲ್ಲಾ ಕೋರ್ ಸಬ್ಜೆಕ್ಟ್ಸ್ ಕೂಡ ಕಲಿಯಕ್ ಸಿಗತ್ತೆ ನಮ್ಮ ಪರೀಕ್ಷೆ ಚಾನೆಲ್ ಅಲ್ಲಿ. ಖಂಡಿತ ನಮ್ಮ ಯೂಟ್ಯೂಬ್ ಚಾನೆಲ್ ನ ಚೆಕ್ಔಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನಿಮ್ಮ ಸ್ನೇಹಿತರ ಜೊತೆ ಪ್ಲೀಸ್ ಶೇರ್ ಕೂಡ ಮಾಡಿ. ಯಾವುದೇ ರೀತಿಯಾದ ಡೌಟ್ಸ್ ಇದ್ರೆ, ಖಂಡಿತ ಡೌಟ್ಸ್ ಬಂದೇ ಬರುತ್ತಲ್ಲ, ನಮ್ಮ ಟೆಲಿಗ್ರಾಮ್ ಗ್ರೂಪ್ ನ ಕೂಡ ಜಾಯಿನ್ ಆಗಿ ಅಲ್ಲಿ ನೀವು ಯಾವುದೇ ರೀತಿಯಾದ ಡೌಟ್ಸ್ ನ ನಮ್ಗೆ ಕೇಳ್ಬೋದು. ನಾವ್ ಯಾವಾಗ್ಲೂ ನಿಮ್ ಡೌಟ್ಸ್ ನ ಕ್ಲಿಯರ್ ಮಾಡಕ್ಕೆ ಇದೀವಿ. ಸೊ ಮತ್ತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಇನ್ನೊಂದು ಕ್ಲಾಸ್ ಜೊತೆ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್.